ದರ್ಶನ್ ಅವರು ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಈ ಒಂದು ಪ್ರಕರಣದ ಬಗ್ಗೆ ಹೇಳೋದಾದ್ರೆ, ನಾನು ಆಗೊಂದ್ಸಲ ಹೇಳಿದೆ, ನಮ್ಮಲ್ಲೆಲ್ಲ ಕೂಡ ಒಂದು ಗೊತ್ತಿಲ್ಲದೇನೋ ಗೊತ್ತಿದ್ದ ಒಂದು ಕ್ರೌರ್ಯ ನಮ್ಮಲ್ಲೆಲ್ಲ ಇದ್ದೇ ಇದೆ. ಅಂದರೆ ಅದು ನಾವು ಸರಿ ಅನ್ಬೇಕಾದ್ರೆ ಜಾಸ್ತಿ ನಾವು ಕ್ರೂರಿಗಳಾಗ್ತೀವಿ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಅಂದರೆ ಈಗ ಯಾರೋ ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಯಾರೋ ಒಬ್ಬ ಬೈಕೋನ್ ಅಡ್ಡ ಬಂದ, ಹೊಡೆದಾಕ್ಬಿಡ್ಬೇಕು ಅನ್ಸ್ಬಿಡುತ್ತೆ. ಅದು ಕೂಡ ಒಂದು ಕ್ರೌರ್ಯದ ಭಾಗನೇ. ಸೊ ಈಗ ದರ್ಶನ್ ಸರ್ ಈ ರೀತಿ ಮಾಡಿಲ್ವಾ ಅದು ನ್ಯಾಯಾಲಯದಲ್ಲಿ ತನಿಖೆ ಆಗ್ತಾ ಇದೆ. ತನಿಖೆ ಆಗಿ ಅದಕ್ಕೆ ತೀರ್ಪು ಕೂಡ ಸರಿಯಾದ ತೀರ್ಪೇ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಬಟ್ ನನಗೆ ತುಂಬ ಆಗೋದು ಆ ಮನುಷ್ಯನ ಒಳಗಡೆ ಈಗ ಏನಾಗ್ತಾ ಇರ್ಬೋದು ಅಂತ. ಅಲ್ಲಿ ಒಳಗಡೆ ಕೂತ್ಕೊಂಡು ಅವ್ರಿಗೆ ಎಷ್ಟು ಪಶ್ಚಾತ್ತಾಪ ಆಗ್ತಾ ಇರ್ಬೋದು, ಅವ್ರ ತಲೆಯಲ್ಲಿ ಏನು ಓಡ್ತಾ ಇರ್ಬೋದು. ಒಂದು ವೇಳೆ ಮಾಡಿದರೆ, ಒಂದು ವೇಳೆ ಅದರಲ್ಲಿ ಎಲ್ಲದೂ ಕೂಡ ಅವ್ರ ಪಾಲಿದ್ರೆ, ಒಂದು ವೇಳೆ ಇಲ್ಲ ಅಂದರೆ ಏನು ಅನಿಸ್ತಾ ಇರ್ಬೋದು. ಸೊ ಅದೆರಡು ಯೋಚನೆ ಮಾಡ್ಬೇಕಾದ್ರೆ ನೋವಾಗುತ್ತೆ. ಜೊತೆಗೆ ಒಬ್ಬ ಈಗಷ್ಟೇ ಮದುವೆ ಆಗಿ ಒಂದು ಮಗು ಮಾಡಿಕೊಂಡು ಚೆನ್ನಾಗಿ ಬದುಕಬೇಕಾಗಿದ್ದಂಥ ಒಬ್ಬ ಹುಡುಗ ಬಲಿಯಾಗಿ ತುಂಬ ನೋವಿನ ಸಂಗತಿ ಕೂಡ. ಇದೆಲ್ಲದರಿಂದ ನಾವು ಇಡೀ ಇಂಡಸ್ಟ್ರಿ ಕಲಿಬೇಕು ಅನಿಸುತ್ತೆ. ಅಂದರೆ ಸರಿ ನಾವೇ ತೀರ್ಪು ತಗೋತೀವಿ, ನಾವೇ ಡಿಸಿಷನ್ ತಗೋತೀವಿ, ಅದೆಲ್ಲ ಇಲ್ಲ, ನಡೆಯಲ್ಲ. ನಾವು ಬರೀ ಸಾಮಾನ್ಯರಷ್ಟೇ, ಸಿನಿಮಾ ಮಾಡ್ತೀವಿ ಅಷ್ಟೇ. ಇದರಿಂದ ಎಲ್ಲ ಕಲ್ತ್ಕೊಂಡು ನಾವು ಒಳ್ಳೆ ರೀತಿಯ ಸಿನಿಮಾಗಳನ್ನು ಮಾಡುವಂಥ ಪ್ರಯತ್ನದಲ್ಲಿ ಆ್ಯಂಡ್ ಕನ್ನಡ ಪ್ರೇಕ್ಷಕರನ್ನ ರಂಜಿಸುವಂಥ ಪ್ರಯತ್ನದಲ್ಲಿ ಇರಬೇಕಷ್ಟೇ. ಇದಕ್ಕೆಲ್ಲ ಮೂಲ ಕಾರಣ ಒಂದು ಸೋಷಿಯಲ್ ಮೀಡಿಯಾ. ಜಸ್ಟ್ ಒಂದು ಕಮೆಂಟು, ಒಂದು ಯಾವುದೋ ಕೆಟ್ಟದಾಗಿರ್ತದೆ. ಸೊ ಈ ಒಂದು ಕಮೆಂಟ್ಗೆ ಜಸ್ಟ್ ಒಬ್ಬ ಸಾಮಾಜಿಕವಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥ ಪರ್ಸನ್ನು ಈ ರೀತಿಯಾದಂಥ ಒಂದು ನಿರ್ಧಾರ ತಗೊಂಡು ಈ ರೀತಿಯಾದಂಥ ಒಂದು ಆರೋಪ ಸ್ಥಾನದಲ್ಲಿ ನಿಲ್ಲೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಅದೇ ಸರಿಯಲ್ಲ ಅನ್ನೋ ಕಾರಣಕ್ಕೆ ಅವರು ಜೈಲಲ್ಲಿದ್ದಾರೆ. ಅದು ಯಾವುದೇ ರೀತಿಯ ಅದನ್ನು ಡಿಫೆಂಡ್ ಮಾಡುವಂಥದ್ದಲ್ಲ, ಅದು ತಪ್ಪೇ. ಅಂದರೆ ಒಂದು ಮನುಷ್ಯ ಒಂದೊಂದು ಸಮಯದಲ್ಲಿ ಒಂದೊಂದು ಥರ ಇರ್ತಾನೆ. ಅವನು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಮೆಸೇಜ್ಗಳನ್ನು ಕಳಿಸ್ತಾ, ಅಂದರೆ ನೀವು ಕೂಡ ಹಾಗೆ ಒಂದು ಸಿನಿಮಾ ಗೆದ್ದಾಗ 1000 ಕೇಳ್ತೀರಾ, ಒಂದು ಸಿನಿಮಾ ಬಿದ್ದಾಗ 1000 ಕೇಳ್ತೀರಾ. ಜನ ಹೇಳ್ತಾರೆ, ಜನ ಅದನ್ನು ಇಗ್ನೋರ್ ಮಾಡಿಕೊಂಡು ಯಾವುದನ್ನು ಬೇಕೋ ಅದನ್ನು ತಗೊಂಡು ಮುಂದೆ ಹೋಗೋದು ಅದು ಒಂದು ಒಳ್ಳೆಯ ಲಕ್ಷಣ. ಸೊ ಅದೇ ತುಂಬ 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 ದುಃಖದ ಒಂದು ವಾತಾವರಣ. ಮುಂದೆ ಬದಲಾಗ್ಬೋದು. ಆ್ಯಂಡ್ ಒಂದು ವೇಳೆ ದರ್ಶನ್ ಸರ್ ಹೊರಗೆ ಬಂದರೆ ಒಬ್ಬ ಹೊಸ ಮನುಷ್ಯನಾಗಿ ಬರ್ಬೋದು. ಒಂದು ವೇಳೆ ಇದೆಲ್ಲ ಮಾಡಿಲ್ಲ ಅಂದರೂ ಕೂಡ ಒಬ್ಬ ಹೊಸ ಮನುಷ್ಯನಾಗಿ ಬರ್ಬೋದು. ಯಾಕಂದರೆ ಇಷ್ಟೆಲ್ಲ ಅನುಭವಿಸ್ಬೇಕಾಯಿತು ಈ ಒಂದು ಫ್ರೆಂಡ್ಸ್ಗಳಿಂದ ಅಥವಾ ಯಾವ ರೀತಿಯ ಸಂಘದಿಂದ, ಅದರಿಂದಾಗಿ ಅವ್ರು ಬದಲಾಗ್ಬೋದು ಅನ್ನುವಂಥ ಹೋಪ್ ನಂದು. ಅದೇ ಒಂದು ನೀವು ಹೇಳಿದ್ರಿ ಎಲ್ಲ ಮನುಷ್ಯನಲ್ಲೂ ಒಂದು ಕ್ರೂರತ್ವ ಇರುತ್ತೆ ಅನ್ನೋದು. ಬಟ್ ಇದೊಂದು ಸಣ್ಣ ವಿಚಾರ ಆಗಿತ್ತು. ಇದನ್ನ ಒಂದು ಕಾನೂನಾತ್ಮಕ ಹೋರಾಟ ಮಾಡಿ ಏನಾದರೂ ಮಾಡ್ಬೋದಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಬ್ಲಾಕ್ ಅಂತ ಆಪ್ಷನ್ ಇರುತ್ತೆ, ಬ್ಲಾಕ್ ಮಾಡೋದು ಆ ಥರ. ಅದನ್ನ ಇದು ಮಾಡದೆ ಕಾನೂನನ್ನ ಏಕಾಏಕಿ ಕೈಗೆತ್ಕೊಳ್ಳೋದು, ಒಬ್ಬ ಕೋಟ್ಯಾಂತರ ಜನರ ಅಭಿಮಾನಿ ಹೊಂದಿರತಕ್ಕಂಥ ಒಬ್ಬ ಪರ್ಸನ್ ಹಿಂಗೆ ಎತ್ಕೊಂಡಾಗ ಸಮಾಜದ ಮೇಲೆ, ಈ ಚಿತ್ರರಂಗದ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀಳುತ್ತೆ ಅಂತ. ತುಂಬ ಪರಿಣಾಮ. ನಾನು ಹೇಳಿದ್ನಲ್ಲ, ಅಂದರೆ ವಿ ಆರ್ ಹಾರ್ಟ್ ಬ್ರೋಕನ್. ನಮಗೂ ತುಂಬ ನೋವಾಗುತ್ತೆ. ಯಾಕೆಂತ ಹೇಳಿದ್ರೆ ಲೀಡರ್ ಅವರು, ಇಂಡಸ್ಟ್ರಿಯನ್ನು ಲೀಡ್ ಮಾಡ್ಕೊಂಡು ಹೋಗಬೇಕಾದವರು ಈ ಥರ ತಪ್ಪುಗಳನ್ನು ಮಾಡಿದಾಗ ಅದನ್ನೇ ಹೇಳ್ತಾರೆ, ಅವರಿಗೂ ಅಷ್ಟೇ ದುಃಖ ಆಗಿರುತ್ತೆ. ಬಟ್ ಏನು ಗೊತ್ತಾ, ಮನುಷ್ಯನ ಸಿಟ್ಟ ಆ ಥರ. ನೀವು ತುಂಬ ತುಂಬ ಒಳ್ಳೆ ಮೂಡಲ್ಲಿದ್ದಾಗ ದೇವ್ರ ಥರನೂ ಕಾಣಿಸ್ತೀರ. ತುಂಬ ಕೆಟ್ಟ ಮೂಡಲ್ಲಿ ಹೋದಾಗ ಯಾವ ರೀತಿಯ ಕೆಲಸಗಳನ್ನು ನೀವು ಮಾಡಿಬಿಡ್ತೀರ. ಆಮೇಲೆ ನಿಮಗೆ ವಿವೇಚನೆ ಬಂದಾಗ ಅನ್ಸೋಕ್ಕೆ ಶುರುವಾಗುತ್ತೆ, ಅಯ್ಯೋ ದೇವ್ರೆ ನಾನು ಏನು ಮಾಡಿದೆ ಅಂತ. ಅದೆಷ್ಟು ಸ್ಟ್ರಾಂಗ್ ಆಗಿ ಸ್ವಿಂಗ್ ಇರುತ್ತೋ ಅಷ್ಟು ಒಳ್ಳೆಯವನು ಅಷ್ಟು ಕೆಟ್ಟವನು ಎರಡೂ ಆಗೋದಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ. ಇದು ಅವರಿಂದ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದು ಅನ್ಕೋಬೇಡಿ. ನಾವು ಕೂಡ ಮೆರೆದ್ರೆ ನಮ್ಮಿಂದನೂ ಸಾಧ್ಯ. ಅಂದರೆ ನಾವು ಇದನ್ನೆಲ್ಲ ಸರಿ ಮಾಡಬೇಕು, ನಾವು ದೊಡ್ಡವರು ಅಂತ ನಮ್ಮ ತಲೆಗೆ ಬಂದರೆ, ನಮ್ಮ ಮೂಡ್ ಸ್ವಿಂಗ್ ಬಂದಾಗ ನಾವು ಕೂಡ ಕ್ರೂರಿಗಳಾಗೋ ಚಾನ್ಸ್ ಇದೆ. ದಯವಿಟ್ಟು ಜಾಗ್ರತೆಯಿಂದ ಇರಿ. ಅಂದರೆ ಯಾವುದೂ ಕೂಡ ತಲೆ ಮೇಲೆ ಹೊತ್ಕೊಳ್ಳೋದಲ್ಲ, ಮೆರೆಯೋದಲ್ಲ. ದಿಸ್ ಇಸ್ ನಾಟ್ ರೈಟ್ ಅಷ್ಟೇ. ಅಂದರೆ ಒಬ್ಬ ಸಮಾಜದ ಒಬ್ಬ ಏನಂದರೆ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಜೊತೆಗೆ ಚಿತ್ರರಂಗ ಈಗ ಸದ್ಯಕ್ಕೆ ಒಂದೇನಂದರೆ ಸಮಸ್ಯೆಗಳು, ಚಿತ್ರಮಂದಿರ ಸಮಸ್ಯೆ ಆಗಿರ್ಬೋದು, ಜನ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ. ಆ ಮಧ್ಯೆ ಈ ಒಂದು ಘಟನೆ ಎಷ್ಟು ಎಫೆಕ್ಟ್ ಆಗುತ್ತೆ? ತುಂಬ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಒಂದು ನಮ್ಮ ಕಂಟೆಂಟ್ಗಳಿಂದ ಏನಾದರೂ ಜನಗಳಿಗೆ ಬೇಸರ ಆಗಿದ್ರೆ ನಮ್ಮ ಬಿಹೇವಿಯರಿಂದನೂ ಬೇಜಾರಾಗೋಗುತ್ತೆ. ಅಯ್ಯೋ ಇವ್ರ ಸಿನಿಮಾ ಏನು ನೋಡೋದು ಗುರು, ಈ ಇಂಡಸ್ಟ್ರಿ ಅವ್ರದ್ದೇ ಇಷ್ಟು ಅಂತ. ಆ ಇಂಡಸ್ಟ್ರಿ ಅವ್ರದ್ದೇ ಇಷ್ಟು ಅಂತ ಬಂದಾಗ ಕಲೆಕ್ಟಿವ್ ಆಗಿ ನಾವು ಅನುಭವಿಸ್ತೀವಿ. ಯಾವುದೋ ಒಂದು KGF ಬಂದಾಗ ಅದರ ನೆಕ್ಸ್ಟ್ ಬರುವಂಥ ಕನ್ನಡ ಸಿನಿಮಾಗಳಿಗೆ ಲಾಭ ಇರುತ್ತೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ ಅಂತ ಫ್ಲೋ ಅಲ್ಲಿ ಬರುತ್ತೆ. ಅದೇ ರೀತಿ ಈ ರೀತಿಯ ಘಟನೆಗಳು ನಡೆದಾಗ ಕಲೆಕ್ಟಿವ್ ಆಗಿ ನಮಗದು ತುಂಬ ಡಿಸ್ಟರ್ಬಿಂಗ್. ಬಟ್ ಕಲೆಕ್ಟಿವ್ ಆಗಿ ಕೆಲಸ ಮಾಡಬೇಕು, ಕಲೆಕ್ಟಿವ್ ಆಗಿ ಇದನ್ನು ಸರಿ ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ಮತ್ತೆ ತಗೊಂಡು ಹೋಗಬೇಕು.
ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಇದಿಷ್ಟು ರಾಜ್ ಬಿ ಶೆಟ್ಟಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಕಿ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.